ಆತ ಪೊಲೀಸ್ ಕಾನ್ಸ್ಟೇಬಲ್. ಪ್ರೀತಿ ಪ್ರೇಮ ಅಂತ ಯುವ ವಕೀಲೆ ಹಿಂದೆ ಬಿದ್ದಿದ್ದ. ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಮಂಚ ಏರಿ ಕೈ ಕೊಟ್ಟವ ಕಂಬಿ ಹಿಂದೆ ಬಿದ್ದಿದ್ದಾನೆ. ರೂಮಲ್ಲಿ ಪೋಲಿ ಆಟ, ಪೊಲೀಸಪ್ಪ ಕೈಕೊಟ್ಟ. ಮದುವೆ ಆಸೆ ತೋರಿಸಿ ವಕೀಲೆಗೆ ಮಹಾ ಮೋಸ. ಅಬ್ಬಬ್ಬ, ಅದೇನ್ ಪೋಸ್ ಕೊಡ್ತಾವನೆ ಶಿವ. ಹೀರೋ ಸ್ಟೈಲಲ್ಲಿ ನಿಂತ್ಕೊಂಡಿರೋ ಈತನ ಹೆಸರು ಸಿದ್ದೇಗೌಡ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಮೂಲದವನು. ಹೇಳಿಕೊಳ್ಳೋದಕ್ಕೆ ಕಾನ್ಸ್ಟೇಬಲ್. ಅದೇನ್ ಡ್ಯೂಟಿ ಮಾಡ್ತಿದ್ನೋ ಏನೋ, ಯುವ ವಕೀಲೆ ಹಿಂದೆ ಬಿದ್ದವ ಮದುವೆ ಆಗ್ತೀನಿ ಚಿನ್ನ ಅಂತ ಮಹಾ ಮೋಸ ಮಾಡಿದ್ದಾನೆ. ಕಳೆದ ಕೆಲ ವರ್ಷಗಳ ಹಿಂದೆ ಸ್ನೇಹಿತರ ಮದುವೆಗೆ ಹೋದಾಗ ಯುವತಿಯೊಬ್ಬಳು ಸಿದ್ದೇಗೌಡನಿಗೆ ಪರಿಚಯ ಆಗಿದ್ಲು. ಆವತ್ತು ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡವರು ಡೈಲಿ ಚಾಟಿಂಗ್ ಶುರು ಮಾಡಿದ್ರು. ನೈಟ್ ಎಲ್ಲ ಚಿನ್ನ ಮುದ್ದು ಎಂದವ ಬೆಂಗಳೂರಿಗೆ ಬರ್ತೀನಿ, ನಿನ್ನನ್ನ ಮೀಟ್ ಆಗ್ತೀನಿ ಅಂತ ಗಂಟು ಬಿದ್ದಿದ್ದ. ಹೀಗಾಗಿ ಯುವತಿ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಲು. ಮೊದಲು ಹೋಟೆಲ್ ಒಂದಕ್ಕೆ ಕರೆದೊಯ್ದು ನಿನ್ನನ್ನೇ ಮದುವೆ ಮಾಡ್ಕೊಳ್ತೀನಿ ಎಂದು ಮಾಡಬಾರದನ್ನೆಲ್ಲ ಮಾಡಿದ್ದ. ಆದ್ರೆ ಮಂಚಾಗೇರಿದವ ಕೆಲ ದಿನಗಳಲ್ಲೇ ಮದುವೆ ಬೇಡ ಅಂತ ಅವಾಯ್ಡ್ ಮಾಡಿದ್ನಂತೆ. ಈ ಮಧ್ಯೆ ಮಂಗಳೂರಿನಿಂದ ಬಂದು ಮತ್ತೆ 2 ಬಾರಿ ಲೈಂಗಿಕ ದೌರ್ಜನ್ಯ ಎಸಗಿದ್ದು. ನಿನ್ ಜಾತಿ ಬೇರೆ, ನಾನು ಮದುವೆ ಆಗಲ್ಲ ಅಂತ ಉಲ್ಟಾ ಹೊಡೆದಿದ್ದಾನೆ. ವಿಶೇಷ ಕಾರ್ಯಪಡೆಯ ಆ ಒಂದು ಇದರಲ್ಲಿ PC ಕಾನ್ಸ್ಟೇಬಲ್ ಆಗಿದ್ದಾರೆ. ಇವರು ಒಂದು ನಮ್ಮ ವಕೀಲೆ, ಒಬ್ಬ ಮಹಿಳಾ ವಕೀಲೆ, ಯುವ ವಕೀಲೆ, ಅವರನ್ನ 2023ಯಲ್ಲಿ ಪರಿಚಯ ಮಾಡಿಕೊಂಡು ಯಾವುದೋ ಒಂದು ಮದುವೆನಲ್ಲಿ 24-25 ವರೆಗೂ ಅವರ ಮೊಬೈಲ್ ಕಮ್ಯುನಿಕೇಶನ್ ಅಲ್ಲಿ ಇದ್ದುಕೊಂಡು ನಿಮ್ಮ ಜೊತೆ ಮದುವೆ ಮಾಡೋಕ್ಕೆ ಇಷ್ಟಪಡ್ತೀನಿ, ಮದುವೆ ಆಗ್ಬೇಕು ಅಂತೇಳಿ ಬಯಸ್ತಾ ಇದ್ದೀನಿ ಅಂತ ಹೇಳಿ ಆಕೆಯನ್ನ ಯಾಮಾರಿಸಿ. ಯಾವಾಗ ಸಿದ್ದೇಗೌಡ ಉಲ್ಟಾ ಹೊಡೆದ್ನೋ, ಯುವತಿ ಬಸವೇಶ್ವರ ನಗರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಅತ್ಯಾಚಾರ ಮತ್ತು ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದಾರೆ. ಆಕೆ ಇಚ್ಛೆಗೆ ವಿರುದ್ಧವಾಗಿ ಲೈಂಗಿಕ ಸಂಪರ್ಕ ಮಾಡಿ ಆಕೆಯನ್ನ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಲ್ದೆ ಆಕೆ ಆಳ್ತಾ ಇದ್ಲು, ಈ ರೀತಿ ನನಗೆ ಬಲವಂತವಾಗಿ ಮಾಡಿದ್ಯಾ ಅಂತ ಹೇಳಿ. ಮತ್ತೆ ಅದಕ್ಕೆ ಸಮಾಧಾನ ಮಾಡಿ ನಾನು ಮದುವೆ ಆಗ್ತೀನಿ, ನೀನು ತೊಂದರೆ ಮಾಡಬೇಡ, ನೀನು ನೋವು ಪಡಬೇಡ ಅಂತ ಹೇಳಿ ಭರವಸೆ ಕೊಟ್ಟ. ಆಮೇಲೆ ಆಕೆ ಬಂದು ಶೆಡ್ಯೂಲ್ ಕಾಸ್ಟ್ ಲೇಡಿ ಅಡ್ವೊಕೇಟ್ ಅವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಕ್ಕಂಥ ಸಿದ್ದು ಅಲಿಯಾ ಸಿದ್ದೇಗೌಡ ಅನ್ನುವಂತಹ ಹಲಗಲಿ ಅನ್ನುವಂಥವನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರೆ. ಅವರನ್ನ ಈಗ ಜೇಸಿ ಕಳಿಸಿದ್ದಾರೆ ಪೊಲೀಸ್ನವರು. ಪ್ರಕರಣ ದಾಖಲಾಗ್ತಿದ್ದಂತೆ ಬಸವೇಶ್ವರ ನಗರ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಒಟ್ಟಾರೆ ಸಮಾಜಕ್ಕೆ ಬುದ್ಧಿ ಹೇಳಬೇಕಿದ್ದವನೇ ತಪ್ಪು ಮಾಡಿ ಜೈಲು ಸೇರಿದ್ದು ಮಾತ್ರ ದುರಂತ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.